ನಮಸ್ಕಾರ. ಕಲಿಕಾ ಕಾಶಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಿಕ್ಷಕ ರಾಜು ಕಟ್ಟಿ. ಪ್ರಿಯ ವೀಕ್ಷಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ನಾವು ಈ ದಿನದ ಅವಧಿಯಲ್ಲಿ 5ನೇ ತರಗತಿಯ ಪರಿಸರ ಅಧ್ಯಯನ ವಿಷಯದ 12ನೆಯ ಪಾಠವಾದಂತಹ ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು ಎಂಬ ಅಧ್ಯಾಯವನ್ನು ಅಭ್ಯಾಸ ಮಾಡುವ ಒಂದು ಪ್ರಯತ್ನವನ್ನು ಮಾಡೋಣ. ಪಾಠ 12 ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು. ಮುದ್ದು ವಿದ್ಯಾರ್ಥಿಗಳೇ, ನಾವು ಈ ಘಟಕವನ್ನು ಅಧ್ಯಯನ ಮಾಡುವ ಪೂರ್ವದಲ್ಲಿ ಮೊದಲಿಗೆ ದ್ರವ್ಯಗಳ ಕುರಿತು ತಿಳಿಯೋಣ. ದ್ರವ್ಯಗಳು ದ್ರವ್ಯಗಳು ಅಂದರೆ ನಾವು ದಿನನಿತ್ಯ ಹಲವಾರು ವಸ್ತುಗಳನ್ನು ಬಳಕೆ ಮಾಡುತ್ತೇವೆ. ಆ ಎಲ್ಲ ವಸ್ತುಗಳು ಸಹಿತ ದ್ರವ್ಯಗಳು ಎಂದು ಕರೆಸಿಕೊಳ್ಳುತ್ತವೆ. ಅಂದರೆ ಪ್ರಕೃತಿಯಲ್ಲಿ ದೊರೆಯುವಂಥ ಈ ದ್ರವ್ಯಗಳು ಅಣುಗಳಿಂದ ಅಥವಾ ಸಂಯುಕ್ತಗಳಿಂದ ಕೂಡಿವೆ. ಈ ಸಂಯುಕ್ತ ಅಣುಗಳನ್ನು ವಿಭಜಿಸಿದಾಗ ಮೂಲ ಧಾತುಗಳು ಸಿಗುತ್ತವೆ. ಇಂಥ ಮೂಲ ಧಾತುವಿನ ಅತ್ಯಂತ ಒಂದು ಸಣ್ಣ ಕಣ ಅಥವಾ ಚಿಕ್ಕ ಘಟಕವನ್ನು ನಾವು ಪರಮಾಣು ಎಂದು ಕರೆಯುತ್ತೇವೆ. ಪರಮಾಣುವು ಮೂಲ ಧಾತುವಿನ ಅದೇ ಗುಣಗಳುಳ್ಳ ಅತ್ಯಂತ ಚಿಕ್ಕ ಘಟಕವಾಗಿರುತ್ತದೆ. ಅಂದರೆ ಒಂದು ದೊಡ್ಡ ವಸ್ತುವಿನ ನಾವು ಪುಡಿ ಮಾಡಿದಾಗ ಸಿಕ್ಕಂಥ ಒಂದು ಚಿಕ್ಕ ಕಣವನ್ನು ಪರಮಾಣು ಎನ್ನುತ್ತೇವೆ. ಆ ಪರಮಾಣು ದೊಡ್ಡ ವಸ್ತುವಿನ ಗುಣಲಕ್ಷಣಗಳನ್ನೇ ಹೊಂದಿರುತ್ತದೆ. ನಾವು ಸಾಮಾನ್ಯವಾಗಿ ಈ ದ್ರವ್ಯಗಳನ್ನು 3 ವಿಧಗಳಾಗಿ ವಿಂಗಡಣೆ ಮಾಡಬಹುದಾಗಿದೆ. ಅವು ಯಾವುವು ಎಂದರೆ ಧಾತು, ಸಂಯುಕ್ತ ಹಾಗೂ ಮಿಶ್ರಣಗಳು ಎಂದು ಹೇಳಬಹುದು. ದ್ರವ್ಯದ ವಿಧಗಳಲ್ಲಿ ಮೊದಲನೆಯ ವಿಧ ಧಾತುಗಳು. ಧಾತುಗಳು ಅತ್ಯಂತ ಸೂಕ್ಷ್ಮ ಕಣಗಳಾಗಿವೆ. ಇವುಗಳು ಅಂದ್ರೆ ಒಂದೇ ಲಕ್ಷಣಗಳನ್ನು ಹೊಂದಿದಂತಹ ಕಣಗಳಿಂದ ರಚನೆಯಾಗಿರುತ್ತವೆ. ಈ ಧಾತುಗಳನ್ನು ನಾವು ರಾಸಾಯನಿಕವಾಗಿ ವಿಭಜಿಸಲು ಸಾಧ್ಯವಿಲ್ಲ ಹಾಗೂ ಬೇರೆ ಬೇರೆ ಧಾತುಗಳಿಂದ ಅದನ್ನು ಸಂಶ್ಲೇಷಣೆ ಮಾಡಲು ಸಹಿತ ಆಗುವುದಿಲ್ಲ. ಕೆಲವು ಧಾತುಗಳು ನೈಸರ್ಗಿಕವಾಗಿ ಲಭ್ಯವಿದೆ. ಪ್ರಯೋಗಾಲಯದಲ್ಲಿ ಕೃತಕವಾಗಿ ಅವುಗಳನ್ನು ಸೃಷ್ಟಿಸಲಾಗುತ್ತದೆ. ಉದಾಹರಣೆಗಾಗಿ ಆಕ್ಸಿಜನ್ ಒಂದು ಧಾತು ಆದರೆ ಹೈಡ್ರೋಜನ್ ಸಹಿತ ಒಂದು ಧಾತು ಅಂತ ಹೇಳಬಹುದು. ಅಂದರೆ ಧಾತುಗಳು ಏನಾಗಿವೆ, ಅತ್ಯಂತ ಸೂಕ್ಷ್ಮ ಕಣಗಳು ಮತ್ತು ಒಂದೇ ಲಕ್ಷಣಗಳನ್ನು ಹೊಂದಿದಂಥ ಕಣಗಳಿಂದ ರಚನೆಯಾಗಿರುತ್ತವೆ. ಉದಾಹರಣೆಗಾಗಿ ನಾವು ನೈಸರ್ಗಿಕ ಒಂದು ಧಾತುವಿಗೆ ಉದಾಹರಣೆ ಹೇಳ್ಬೋದು. ಅಂದರೆ ಯಾವುದು? ಚಿನ್ನ ಅಂತ ಹೇಳಬಹುದು. ಇನ್ನು ಕೃತಕ ಧಾತು ಪ್ಲೂಟೋನಿಯಂ ಅಂತ ಹೇಳಬಹುದು. ಇನ್ನು ದ್ರವ್ಯದ ಎರಡನೇ ವಿಧ ಸಂಯುಕ್ತಗಳು ಎಂದರೆ 2 ಅಥವಾ ಹೆಚ್ಚಿನ ಧಾತುಗಳು ರಾಸಾಯನಿಕವಾಗಿ ಸಂಯೋಜನೆಯನ್ನು ಹೊಂದಿದಾಗ ಸಂಯುಕ್ತ ವಸ್ತುಗಳು ಉಂಟಾಗುತ್ತವೆ. ಅಂಥ ವಸ್ತುಗಳು ಅಂದ್ರೆ ನಾವು ಸಂಯುಕ್ತ ವಸ್ತುಗಳು ಅಂತ ಹೇಳಿ ಕರೆಯುತ್ತೇವೆ. ಇದರಲ್ಲಿ ಬೇರೆ ಬೇರೆ ವಿಭಿನ್ನ ಧಾತುಗಳ ಪರಮಾಣುಗಳ ಸಮೂಹಗಳು ಕಂಡುಬರುತ್ತವೆ. ಅಂದರೆ 2 ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟವಾದಂತಹ ಅನುಪಾತದಲ್ಲಿ ಸಂಯೋಗಗೊಂಡು ಒಂದು ಹೊಸ ಲಕ್ಷಣದ ವಸ್ತುವಾದಲ್ಲಿ ಅದಕ್ಕೆ ನಾವು ಸಂಯುಕ್ತ ವಸ್ತು ಎಂದು ಕರೆಯುತ್ತೇವೆ. ಅಂದರೆ 2 ವಸ್ತುಗಳು ಕೂಡಿಕೊಂಡು ಅವು ಹೊಸದಾದ ಒಂದು ವಸ್ತುವನ್ನು ರಚನೆ ಮಾಡಿದರೆ ನಾವು ಅದನ್ನು ಏನಂತೇಳಿ ಕರಿತೀವಿ? ಸಂಯುಕ್ತ ಎಂದು ಕರೆಯುತ್ತೇವೆ. ಉದಾಹರಣೆಯನ್ನು ಗಮನಿಸೋಣ. ನೀರು ಒಂದು ಸಂಯುಕ್ತ ವಸ್ತು. ಈ ನೀರು ಹೈಡ್ರೋಜನ್ನ 2 ಅಣುಗಳು ಹಾಗೂ ಆಕ್ಸಿಜನ್ನ 1 ಅಣುಗಳು ಸೇರಿ 2 ಹಾಗೂ 1ರ ಅನುಪಾತದಲ್ಲಿ ಇದು ರಾಸಾಯನಿಕವಾಗಿ ಸಂಯೋಗನ ಹೊಂದಿ ನೀರಾಗಿ ರಚನೆಯಾಗಿರುತ್ತದೆ. ಸಂಯುಕ್ತವನ್ನು ಸೂಚಿಸಲು ನಾವು ಏನು ಮಾಡ್ತೀವಿ? ಅಣುಸೂತ್ರಗಳನ್ನು ಉಪಯೋಗಿಸುತ್ತೇವೆ. ಉದಾಹರಣೆಗಾಗಿ ನೀರಿನ ಒಂದು ಅಣುಸೂತ್ರ H2O ಅಂತ ಹೇಳಬಹುದು. ಇನ್ನು ದ್ರವ್ಯದ 3ನೇ ವಿಧ ಮಿಶ್ರಣಗಳು ಎಂದರೆ ನಾವು ನಮ್ಮ ಜೀವನದಲ್ಲಿ ದಿನಾಲೂ ಹಲವಾರು ರೀತಿಯ ಮಿಶ್ರಣಗಳನ್ನು ಕಾಣುತ್ತೇವೆ. ಮಿಶ್ರಣ ಅಂದರೆ ಅಂದರೆ 2 ಅಥವಾ ಹೆಚ್ಚಿನ ವಸ್ತುಗಳು ಕೂಡಿದ್ದರೆ ಆ ಒಂದು ನಾವು ಸಂಗ್ರಹಣವನ್ನು ಮಿಶ್ರಣ ಅಂತೇಳಿ ಕರೆಯುತ್ತೇವೆ. ಆ 2 ವಸ್ತುಗಳು ಅಂದರೆ ಅವು ಧಾತುಗಳಾಗಿರಬಹುದು ಅಥವಾ ಸಂಯುಕ್ತಗಳು ಆಗಿರಬಹುದು. ಮಿಶ್ರಣದಲ್ಲಿ ಸೇರಿರುವಂಥ ವಸ್ತುಗಳಲ್ಲಿ ಯಾವುದೇ ಅನುಪಾತವು ಇರುವುದಿಲ್ಲ. ಅಂದರೆ ನಿರ್ದಿಷ್ಟವಾದಂಥ ಅನುಪಾತದಲ್ಲಿ ಆ ವಸ್ತುಗಳು ಏನಾಗಿರುವುದಿಲ್ಲ, ಸೇರಿರುವುದಿಲ್ಲ. ಹಾಗೂ ಅವು ಯಾವುದೇ ರೀತಿಯ ರಾಸಾಯನಿಕ ಕ್ರಿಯೆಗೆ ಒಳಪಡದೆ ಹಾಗೂ ಬದಲಾವಣೆ ಆಗಿರುವುದಿಲ್ಲ. ಅಷ್ಟೇ ಅಲ್ಲದೆ ಅವುಗಳು ತಮ್ಮ ಮೂಲ ಲಕ್ಷಣಗಳನ್ನು ಬಿಟ್ಟುಕೊಟ್ಟಿರುವುದಿಲ್ಲ. ಅಂದರೆ ಇಲ್ಲಿ ಅವುಗಳ ಲಕ್ಷಣಗಳು ಹೋಗಿರುವುದಿಲ್ಲ. ಪ್ರತಿಯೊಂದು ವಸ್ತುವು ತನ್ನ ಲಕ್ಷಣವನ್ನು ಹೊಂದಿರುತ್ತದೆ ಎಂದು ಹೇಳಬಹುದು. ಮಿಶ್ರಣಕ್ಕೆ ಉದಾಹರಣೆ ಎಂದರೆ ಮಣ್ಣಿನಲ್ಲಿ ನಾವು ಮರಳು, ಜೇಡಿಮಣ್ಣು, ಹಲವಾರು ರೀತಿಯ ಲವಣಗಳು, ಅಷ್ಟೇ ಅಲ್ಲದೆ ಸಸ್ಯ ಮತ್ತು ಪ್ರಾಣಿಗಳ ಅವಶೇಷವನ್ನು ಕಾಣಬಹುದಾಗಿದೆ. ಇನ್ನು ಜೋಳದಲ್ಲಿ ಮರಳು, ಕಲ್ಲು, ಅದೇ ರೀತಿಯಾಗಿ ಮಣ್ಣು, ಇವುಗಳ ಒಂದು ಸಂಗ್ರಹಣ ಮಿಶ್ರಣ ಅಂತೇಳಿ ಕರೆಯಬಹುದಾಗಿದೆ. ಧಾತು, ಸಂಯುಕ್ತ ಮತ್ತು ಮಿಶ್ರಣಗಳು
ಘನ, ದ್ರವ ಹಾಗೂ ಅನಿಲ ಸ್ಥಿತಿಯಲ್ಲಿಯೂ ಕಂಡುಬರುತ್ತವೆ. ಇವುಗಳಿಗೆ ಉದಾಹರಣೆಯನ್ನು ತಿಳಿಯೋಣ. ಧಾತುವಿಗೆ ಘನದಲ್ಲಿ ಉದಾಹರಣೆ ಎಂದರೆ ಕಬ್ಬಿಣ, ದ್ರವದಲ್ಲಿ ಪಾದರಸ, ಅನಿಲದಲ್ಲಿ ಆಕ್ಸಿಜನ್. ಅದೇ ರೀತಿ ಸಂಯುಕ್ತಕ್ಕೆ ಘನದಲ್ಲಿ ಸಕ್ಕರೆ, ದ್ರವದಲ್ಲಿ ನೀರು, ಅನಿಲಕ್ಕೆ ಕಾರ್ಬನ್ ಡೈಆಕ್ಸೈಡ್ ಅಂದರೆ ಕೊಠಡಿಯ ಸಾಮಾನ್ಯ ಉಷ್ಣತೆಯಲ್ಲಿನ ಕಾರ್ಬನ್ ಡೈಆಕ್ಸೈಡ್ ಎಂದು ಹೇಳಬಹುದು. ಇನ್ನು ಮಿಶ್ರಣ ಘನಕ್ಕೆ ಮಣ್ಣು, ದ್ರವ, ಸಮುದ್ರದ ನೀರು. ಅದೇ ರೀತಿಯಾಗಿ ಅನಿಲಕ್ಕೆ ಉದಾಹರಣೆ ಎಂದರೆ ಗಾಳಿ ಅಂತ ಹೇಳಬಹುದು. ವಿದ್ಯಾರ್ಥಿಗಳೇ, ನಾವು ಒಮ್ಮೊಮ್ಮೆ ಏನಾಗುತ್ತೆ, ಸಂಯುಕ್ತ ಮತ್ತು ಮಿಶ್ರಣಗಳನ್ನು ಗುರುತಿಸುವಲ್ಲಿ ಗೊಂದಲವನ್ನು ಮಾಡಿಕೊಳ್ಳುತ್ತೇವೆ. ಆ ಗೊಂದಲವನ್ನು ನಿವಾರಣೆ ಮಾಡಿಕೊಳ್ಳಬೇಕಾದ್ರೆ ನಾವು ಏನು ಮಾಡಬೇಕು, ಅವುಗಳ ನಡುವಿನ ವ್ಯತ್ಯಾಸವನ್ನು ಒಂದು ನಿರ್ದಿಷ್ಟವಾಗಿ ತಿಳಿಯುವ ಪ್ರಯತ್ನವನ್ನು ಮಾಡಬೇಕು. ಇಲ್ಲಿ ನಾವು ಅವುಗಳ ಒಂದು ವ್ಯತ್ಯಾಸವನ್ನು ತಿಳಿಯೋಣ. ಸಂಯುಕ್ತದಲ್ಲಿ 2 ಅಥವಾ ಅದಕ್ಕಿಂತ ಹೆಚ್ಚಿನ ವಸ್ತುಗಳು ಏನಾಗಿರ್ತವೆ, ರಾಸಾಯನಿಕವಾಗಿ ಬೆರೆತಿರುತ್ತವೆ. ಆದರೆ ಮಿಶ್ರಣದಲ್ಲಿ 2 ಅಥವಾ ಹೆಚ್ಚಿನ ವಸ್ತುಗಳು ಭೌತಿಕವಾಗಿ ಬೆರೆತು ಮಿಶ್ರಣವಾಗಿರುತ್ತವೆ. ಇನ್ನು ಸಂಯುಕ್ತದಲ್ಲಿ ಏನಪ್ಪ ಅಂದ್ರೆ ಸಂಯುಕ್ತದ ಘಟಕ ವಸ್ತುಗಳು ಅಂದರೆ ಅದರಲ್ಲಿ ಬೆರೆತಿರುವ ವಸ್ತುಗಳು ಒಂದು ನಿರ್ದಿಷ್ಟ ಪ್ರಮಾಣವನ್ನು ಹೊಂದಿರುತ್ತವೆ. ಆದರೆ ಮಿಶ್ರಣದಲ್ಲಿ ಯಾವುದೇ ಪ್ರಮಾಣದಲ್ಲಿ ಏನಪ್ಪ ಅಂದ್ರೆ ಅದರ ಘಟಕಗಳು ಇರುತ್ತವೆ. ಇನ್ನು ಸಂಯುಕ್ತ ವಸ್ತುವಿನಲ್ಲಿನ ಘಟಕ ವಸ್ತುಗಳು ಒಂದುಗೂಡಿದ ನಂತರ ತಮ್ಮ ಮೂಲ ಲಕ್ಷಣಗಳನ್ನು ಉಳಿಸಿಕೊಂಡಿರುವುದಿಲ್ಲ. ಆದರೆ ಮಿಶ್ರಣದಲ್ಲಿನ ಪ್ರತಿಯೊಂದು ಘಟಕ ವಸ್ತುಗಳು ತಮ್ಮ ಲಕ್ಷಣಗಳನ್ನು ಏನು ಮಾಡಿರ್ತವೆ, ಉಳಿಸಿಕೊಂಡಿರುತ್ತವೆ. ಇನ್ನು ಸಂಯುಕ್ತಗಳ ಏನಪ್ಪ ಘಟಕ ವಸ್ತುಗಳನ್ನು ನಾವು ಸರಳವಾಗಿ ವಿಭಜಿಸಲು ಸಾಧ್ಯವಿಲ್ಲ. ಅದನ್ನು ಕೇವಲ ರಾಸಾಯನಿಕ ಕ್ರಿಯೆಯಿಂದ ಮಾತ್ರ ಏನು ಮಾಡ್ಬೋದು, ಬೇರ್ಪಡಿಸಬಹುದು. ಆದರೆ ಮಿಶ್ರಣದಲ್ಲಿ ನಾವು ಏನು ಮಾಡಬಹುದು, ಸಾಮಾನ್ಯವಾಗಿ ಸರಳವಾಗಿ ಅವುಗಳನ್ನು ಬೇರ್ಪಡಿಸಬಹುದು ಎಂದು ಹೇಳಬಹುದು. ವಿದ್ಯಾರ್ಥಿಗಳೇ, ಇಲ್ಲಿ ನೀಡಿರುವ ಒಂದು ಅಭ್ಯಾಸ ಚಟುವಟಿಕೆಯನ್ನು ಮಾಡುವ ಮೂಲಕ ನೀವು ಈ ಕಲಿಕೆಯನ್ನು ಏನು ಮಾಡಬಹುದು, ಪರೀಕ್ಷೆ ಮಾಡಿಕೊಳ್ಳಬಹುದು. ಈ ಒಂದು ಘಟಕದಲ್ಲಿ ನಾವು ಧಾತುಗಳು, ಸಂಯುಕ್ತಗಳು ಹಾಗೂ ಮಿಶ್ರಣಗಳ ಬಗ್ಗೆ ಏನಪ್ಪ ಉದಾಹರಣೆ ಸಹಿತ ಸವಿವರವಾಗಿ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಕಲಿಕಾಕಾಶಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ವಿಡಿಯೋಗಳನ್ನು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ.